ನಂದುವುದೇ ಹೃದಯದ ಜ್ವಾಲೆ ಭಾಗ 5. ಇಂದಿನ ಭಾಗಗಳನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಅಗಸ್ತ್ಯನ ಆ ಶಬ್ದಗಳು ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ಶಾರ್ವರಿ ಇಡೀ ಶರೀರ ಮಂಜಿನಂತೆ ಹೆಪ್ಪುಗಟ್ಟಿತು. ಶಾರ್ವರಿಯ ಅಣ್ಣ ತನ್ನ ಸ್ವಂತ ತಂಗಿ ಮೇಲೆ ಹಲ್ಲೆ ನಡೆಸಿದ್ದು ಅವಳೇ ಹೆಸರಿಸಿದ್ದಾಳೆ ಅಂದಮೇಲೆ ಅನುಮಾನಕ್ಕೆ ಇಲ್ಲಿ ಜಾಗನೇ ಇಲ್ಲ. ಅಗಸ್ತ್ಯನ ಕಂಠದಲ್ಲಿನ ಕ್ರೌರ್ಯ ಮೃತ್ಯುವಿನ ಗಂಟೆಯಂತೆ ಆ ಶಾರ್ವರಿ ಕಿವಿಗೆ ಬಡಿತಿತ್ತು. ಅಗಸ್ತ್ಯನ ಕಣ್ಣುಗಳಲ್ಲಿ ಹೊಳೆತಿದ್ದ ಸೇಡಿನ ಕೆಂಡ, ಅವಳ ಪ್ರಾರ್ಥನೆ, ಅವಳ ಅಳುವಿನ ದನಿ ಎಲ್ಲವೂ ತೃಣ ಸಮಾನ. ಒಂದಿನ ಅವನು ನನ್ನ ಕೈಗೆ ಸಿಕ್ಕ ಬೀಳದಂತೆ ಪ್ರಾರ್ಥಿಸು, ಏಕೆಂದರೆ ನಾನು ಅವನಿಗೆ ನೀಡಲಿರುವ ಸಾವಿನ ನೋವನ್ನು ಕೇಳಿದರೆ ಸ್ವತಃ ಯಮರಾಜನೇ ಬೆಚ್ಚಿ ಬೀಳ್ತಾನೆ. ಅಗಸ್ತ್ಯನ ಮಾತುಗಳು ಶಾರ್ವರಿ ಬೆನ್ನೆಲುಬಲ್ಲಿ ಭಯದ ಮಿಂಚನ್ನು ಅರಿಸಿದ್ವು. ಅವಳನ್ನು ಹಾಸಿಗೆ ಮೇಲೆ ಬಲವಂತವಾಗಿ ಎಸೆದಾಗ ಶಾರ್ವರಿ ಒಮ್ಮೆ ಚೀತ್ಕರಿಸಿದ್ಲು. ಆ ನೋವಿನಲ್ಲೂ ಅವಳು ಗಂಡಸಿನ ಅಹಂಕಾರದ ಮುಂದೆ ತಲೆಬಾಗಲು ಸಿದ್ಧವಿರಲಿಲ್ಲ. ಆದರೆ ಅಗಸ್ತ್ಯನ ಪಾಲಿಗೆ ಅವಳ ಕಣ್ಣೀರು ಕೇವಲ ನೀರ ಹನಿ. ಅಗಸ್ತ್ಯ ತನ್ನ ಶೇರ್ವಾನಿಯ ಗುಂಡಿಗಳನ್ನು ಒಂದೊಂದಾಗೆ ಬಿಚ್ಚುತ್ತಾ ದೆವ್ವದಂತೆ ಅವಳತ್ತ ಹೆಜ್ಜೆ ಹಾಕ್ತಿದ್ದಾಗ ಶಾರ್ವರಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡವಳಂತೆ ಹಿಂಜರಿದ್ಲು. ಇಲ್ಲ ಅಗಸ್ತ್ಯ, ಬೇಡ, ದಯವಿಟ್ಟು ಹೀಗೆ ಮಾಡಬೇಡ ಅಂತ ಅಳುತ್ತಾ ಮರಣದಂಚಿನಲ್ಲಿರುವವಳಂತೆ ಅವಳು ಭಿಕ್ಷೆ ಬೇಡಿದ್ಲು. ಅವಳು ಬಾಗಿಲತ್ತ ಓಡಿ ಹೋಗಿ ಅದನ್ನು ತಳ್ಳಲು ಪ್ರಯತ್ನಿಸಿದಾಗ ಅಗಸ್ತ್ಯನ ಬಲಿಷ್ಠ ಕೈಗಳು ಹುಕ್ಕಿನ ಸಂಕೋಲೆಯಂತೆ ಅವಳನ್ನು ಬಂಧಿಸಿದ್ವು. ಅವಳನ್ನು ತನ್ನ ತೋಳುಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಾಗ ಶುಭೆ ಒಂದು ನುಜ್ಜುಗುಜ್ಜಾದ ಜಿಂಕೆ ಸಿಂಹದ ಪಂಜದಲ್ಲಿ ಸಿಲುಕಿದಂತೆ ನರಳಿದ್ಲು. ಅವಳ ಭುಜದ ಮೇಲೆ ಮುಖವಿಟ್ಟು ಅತ್ಯಂತ ತಣ್ಣನೆ ಮತ್ತು ಕಠೋರ ಧ್ವನಿಯಲ್ಲಿ ಅಗಸ್ತ್ಯ ನುಡಿದ, ನಮ್ಮಿಬ್ಬರ ನಡುವೆ ಇದು ಮೊದಲ ಬಾರಿಗೆ ನಡೆಯುತ್ತಿರುವಂತೆ ಯಾಕೆ ಪ್ರತಿಕ್ರಿಯಿಸ್ತಿದ್ಯಾ ಶಾರ್ವರಿ? ಕಳೆದ ಬಾರಿ ನಡೆದದ್ದನ್ನು ಅಷ್ಟು ಬೇಗ ಮರೆತುಬಿಟ್ಯಾ? ಆ ಮಾತುಗಳು ಶಾರ್ವರಿ ಮನಸ್ಸಿನಲ್ಲಿದ್ದ ಹಳೆಯ ನೆನಪುಗಳನ್ನು, ಅವಳು ಮರೆಯಲು ಪ್ರಯತ್ನಿಸ್ತಿದ್ದ ಆ ಭೀಕರ ಸತ್ಯವನ್ನು ಮತ್ತೆ ಜೀವಂತಗೊಳಿಸಿದ್ವು. ಹಾಗೆ ಅಗಸ್ತ್ಯನ ಬಲಿಷ್ಠ ತೋಳುಗಳಿಂದ ಬಿಡಿಸಿಕೊಳ್ಳೋಕೆ ನಡೆಸಿದ್ದ ಹೋರಾಟ ಬಂಡೆಯ ವಿರುದ್ಧ ಸಾಗರ ಅಲೆಗಳು ಅಪ್ಪಳಿಸಿದಂತೆ ವ್ಯರ್ಥವಾಯಿತು. ಅವಳ ದುರ್ಬಲತೆ ಮತ್ತು ಅಗಸ್ತ್ಯನ ಕ್ರೂರವಾದ ಹಿಡಿತದ ನಡುವೆ ಆ ರಾತ್ರಿಯ ಸತ್ಯವು ಕರಾಳವಾಗಿ ಮೈದೆಳೆದಿತ್ತು. ಅಗಸ್ತ್ಯ ಕ್ರೌರ್ಯದ ಮಿತಿ ಮೀರಿ ಅವಳ ಮದುವೆಯ ಲೆಹಂಗಾದ ಪಲ್ಲುವನ್ನು ರಭಸದಿಂದ ಬಿಸಾಡಿದ. ಮರುಕ್ಷಣವೇ ಅವಳ ರವಿಕೆಯ ದಾರವನ್ನು ಎಳೆದಾಗ ಉಸಿರುಗಟ್ಟಿದಂತಾಗಿ ಶಾರ್ವರಿಯ ಇಡೀ ಪ್ರಾಣವೇ ಒಂದು ಕ್ಷಣ ನಿಂತು ಹೋಯಿತು. ಹಾಸಿಗೆಯ ಮೇಲೆ ಅಸಹಾಯಕತೆಯಿಂದ ಎಸೆಯಲ್ಪಟ್ಲು. ಕಣ್ಣೀರು ಕೋಡಿಯಾಗಿ ಹರಿಯುತ್ತಿರಲು ಅಗಸ್ತ್ಯ, ದಯವಿಟ್ಟು ಬೇಡ ಅಗಸ್ತ್ಯ, ನನ್ನನ್ನು ಬಿಟ್ಟುಬಿಡು, ಐ ಬೆಗ್ ಯು ಅಂತ ಕೈ ಮುಗಿದು ಭಿಕ್ಷೆ ಬೇಡಿದ್ಲು. ಆದರೆ ಸೇಡಿನ ಅಮಲಿನಲ್ಲಿದ್ದ ಅಗಸ್ತ್ಯ ಅವಳ ಮೇಲೆ ಎರಗಿ ಅವಳ ಎರಡೂ ಕೈಗಳನ್ನು ತನ್ನ ಹುಕ್ಕಿನಂತಹ ಮುಷ್ಟಿಯಲ್ಲಿ ಬಿಗಿಯಾಗಿ ಇಸುಕಿ ಹಿಡಿದಿದ್ದ. ಶಾರ್ವರಿ ತನ್ನಲ್ಲಿದ್ದ ಇಡೀ ಶಕ್ತಿಯನ್ನು ಬಳಸಿ ಅವನ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ಕೊನೆಯ ಬಾರಿ ಒದ್ದಾಡಿದ್ಲು. ಆದರೆ ಆ ಹೋರಾಟದಲ್ಲಿ ಅವಳು ಸಂಪೂರ್ಣವಾಗಿ ದಣಿದು ಸುಸ್ತಾಗಿದ್ಲು. ಅಗಸ್ತ್ಯ ಅವಳ ಶರೀರದಲ್ಲಿದ್ದ ಭಾರವಾದ ಚಿನ್ನದ ಆಭರಣಗಳನ್ನು ಒಂದೊಂದಾಗಿ ಕಿತ್ತೆಸೆದು ನೆಲದ ಮೇಲೆ ಹಾಕ್ತ. ಒಡವೆಗಳು ಮುರಿದು ಕೋಣೆಯ ಮೂಲೆ ಮೂಲೆಗೆ ಬಿದ್ದಿದ್ವು. ಹಾಸಿಗೆಯ ಮೇಲೆ ಬಿದ್ದಿದ್ದ ಶಾರ್ವರಿಯ ಹತ್ತಿರ ಅವನು ಬಂದಾಗ ಅವನ ಕಣ್ಣುಗಳಲ್ಲಿ ಸಾಕ್ಷಾತ್ ಆ ಕರಾಳ ದೆವ್ವದ ಹೊರತು ಬೇರೆ ಏನೂ ಕಾಣ್ತಾ ಇಲ್ಲ. ಬಾಲ್ಯದಿಂದ ಅವಳನ್ನು ಹೂವಿನಂತೆ ಕಾಳಜಿ ವಹಿಸ್ತಿದ್ದ, ಕಣ್ಣಲ್ಲಿ ನೀರು ಬಂದರೆ ಇಡೀ ಜಗತ್ತನ್ನೇ ಎದುರಿಸ್ತಿದ್ದ ಮೃದು ಸ್ವಭಾವ ಅಗಸ್ತ್ಯನದು. ಅವನ ಕಣ್ಣ ಮುಂದೆ ಈಗ ಕೇವಲ ತನ್ನ ತಂಗಿಯ ಬದುಕನ್ನು ಹಾಳು ಮಾಡಿದ ಮಹಾ ಅಪರಾಧಿ ಪ್ರಜ್ವಲ್ನ ತಂಗಿ ಮಾತ್ರ. ಸಮೀಕ್ಷಾ ಅನುಭವಿಸಿದ ನರಕಯಾತನೆ ನೆನಪಾಗ್ತಿದ್ದಂಗೆ ಅಗಸ್ತ್ಯನ ಮೈಯಲ್ಲಿದ್ದ ರಕ್ತ ಕುದಿಯಲು ಆರಂಭಿಸಿತು. ಕೋಪ ಉತ್ತುಂಗಕ್ಕೇರಿತು. ಅವನ ಕಣ್ಣುಗಳಲ್ಲಿ ಅಷ್ಟೊಂದು ಕರಾಳ ದ್ವೇಷ ಮತ್ತು ರೌದ್ರಾವತಾರವನ್ನು ಕಂಡ ಶಾರ್ವರಿಗೆ ಇವತ್ತು ಆ ರಾಕ್ಷಸನ ಕೈಯಿಂದ ತಾನು ಬದುಕುವುದು ಅಸಾಧ್ಯವೆಂದು ಅರ್ಥವಾಯಿತು. ಅವಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿತಾ ಇತ್ತು. ಅವಳು ಹೋರಾಡುವುದನ್ನು ನಿಲ್ಲಿಸಿ ಜೀವವಿಲ್ಲದ ಶವದಂತೆ ಹಾಸಿಗೆಯ ಮೇಲೆ ಮಲಗಿದ್ಲು. ಅವನು ತನ್ನ ಜನ್ಮಶತ್ರುವಿನ ತಂಗಿಯ ಬದುಕನ್ನು ಸಂಪೂರ್ಣವಾಗಿ ಧೂಳೀಪಟ ಮಾಡಲು ಕೇವಲ ಒಂದು ಹೆಜ್ಜೆ ದೂರದಲ್ಲಿದ್ದನು. ಪ್ರಜ್ವಲ್ ತನ್ನ ತಂಗಿಯನ್ನು ಜೀವಂತ ಶವವನ್ನಾಗಿ ಮಾಡಿದ್ದಲ್ಲದೆ ಅವರಿಬ್ಬರ ನಡುವಿನ ಪವಿತ್ರ ಸ್ನೇಹಕ್ಕೆ ಕಳಂಕ ತಂದಿದ್ದ. ಈಗ ಕೇವಲ ಕ್ಷಣಗಳಲ್ಲಿ ಅವನ ತಂಗಿಯು ಅದೇ ಕರಾಳ ಸ್ಥಿತಿಯನ್ನು ತಲುಪಲಿದ್ದಾಳೆ ಎಂಬ ಯೋಚನೆಯಲ್ಲೇ ಶಾರ್ವರಿಯ ಹೃದಯದ ಬಡಿತ ತೀರಾ ನಿಧಾನವಾಯಿತು. ಹಾಗಾದರೆ ನಿಜವಾಗಿಯೂ ಎಲ್ಲವೂ ಮುಗಿದು ಹೋಯ್ತೆ?
ಕರಾಳ ಕ್ಷಣದ ಮೂಕರೋದನೆ ಅವಳ ಮೇಲೆ ಎಮ್ಮರದಂತೆ ನಿಂತಿದ್ದ ಅಗಸ್ತ್ಯನಿಗೆ ಅವಳ ಕಣ್ಣುಗಳನ್ನು ನೇರವಾಗಿ ನೋಡೋಕೆ ಸಾಧ್ಯವೇ ಆಗಲಿಲ್ಲ. ಅವನು ನಿಧಾನವಾಗಿ ತನ್ನ ಕಟುಕ ಮುಖವನ್ನು ಶಾರ್ವರಿಯ ಮೃದುವಾದ ಕುತ್ತಿಗೆಯ ಕಡೆಗೆ ಸರಿಸಿದ. ಶಾರ್ವರಿ ಅಸಹಾಯಕತೆಯಿಂದ ತನ್ನ ಮುಷ್ಟಿಯಲ್ಲಿ ಹಾಸಿಗೆಯ ಬೆಡ್ಶೀಟನ್ನು ಬಿಗಿಯಾಗಿ ಹಿಡಿದುಕೊಂಡ್ಳು. ಅವಳ ಕಣ್ಣುಗಳು ಶೂನ್ಯವಾಗಿ ತೆರೆದಿದ್ವು. ಶರೀರ ನಡಕ್ತಿತ್ತು. ಅವಳು ನಿರಂತರವಾಗಿ ಕೋಣೆಯ ಚಾವಣಿಯನ್ನೇ ದಿಟ್ಟಿಸ್ತಿದ್ಲು. ತನ್ನ ಇಡೀ ಬಾಲ್ಯವನ್ನು ಅವಳು ಆ ವ್ಯಕ್ತಿಯ ನೆರಳಲ್ಲೇ ಕಳೆದಿದ್ಲು. ತನ್ನ ಇಡೀ ಹೃದಯವನ್ನು, ಪ್ರೀತಿಯನ್ನು ಅವಳು ಇವನಿಗೆ ಕೊಟ್ಟಿದ್ಲು. ಆದರೆ ಅವರಿಬ್ಬರ ಪವಿತ್ರ ಸಂಬಂಧ ಇಂತಹ ಭೀಕರ ಸ್ಥಿತಿಗೆ ಹೇಗೆ ತಲುಪಿತು? ಶಾರ್ವರಿ ಮುಂದೆ ತನ್ನ ಶೀಲಕ್ಕೆ ನಡೆಯಲಿರುವ ಆ ಕರಾಳ ಅತ್ಯಾಚಾರವನ್ನು ವಿಧಿಯಿಲ್ಲದೆ ಒಪ್ಪಿಕೊಂಡವಳಂತೆ ಕಣ್ಣುಗಳನ್ನು ಅಗಲವಾಗಿ ಬಿಟ್ಟು ಶೂನ್ಯವಾಗಿ ಮೇಲಕ್ಕೆ ನೋಡ್ತಾ ಇದ್ಲು. ಅಗಸ್ತ್ಯ ಅವಳ ಮೇಲೆ ಸಂಪೂರ್ಣವಾಗಿ ಎರಗಲು ಹೋದಾಗ ಶಾರ್ವರಿ ಹೋರಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿರುವುದು ಗಮನಿಸಿದ. ಅವಳ ದೇಹದಲ್ಲಿ ಈಗ ಯಾವುದೇ ಚಲನೆ ಇರಲಿಲ್ಲ, ಕಿಂಚಿತ್ತು ಪ್ರತಿರೋಧ ಇರಲಿಲ್ಲ. ಅವಳು ಕೇವಲ ಒಂದು ನಿರ್ಜೀವ ಶವದಂತೆ ಮಲಗಿದ್ಲು. ಆ ಕ್ಷಣ ಅಗಸ್ತ್ಯನ ಕಲ್ಲದೆ ಯಾವುದೋ ಒಂದು ಮೂಲೆಯಲ್ಲಿ ತಳಮಳ ಉಂಟಾಯಿತು. ಆದರೆ ಅವನೊಳಗಿನ ಸೇಡು, ದ್ವೇಷ ಮತ್ತು ಮರುಕವನ್ನು ನಿರ್ಲಕ್ಷಿಸುವಂತೆ ಮಾಡಿದ್ವು. ಯಾವುದೇ ಕ್ಷಣದಲ್ಲಿ ಅಗಸ್ತ್ಯನ ಕ್ರೌರ್ಯದ ಕೊನೆಯ ಮಿತಿಯನ್ನು ದಾಟುವಂತಹ ಹಂತದಲ್ಲಿದ್ದನು. ಆದರೆ ಮರುಕ್ಷಣವೇ ಶಾರ್ವರಿ ನಡುಗುತ್ತಿದ್ದ ತುಟಿಗಳಿಂದ ಅತ್ಯಂತ ಕ್ಷೀಣವಾದ ಮೃದುವಾದ ಶಬ್ದ ಕೂಡ ಹೊರಬರುತ್ತೆ. ಪ್ಲೀಸ್ ಬಡ್. ಆ 3 ಮಾತುಗಳು ಅವಳ ಬಾಯಿಂದ ಹೊರಬರುತ್ತಿದ್ದಂತೆ ಅಗಸ್ತ್ಯ ಒಮ್ಮೆಲೆ ಮಂಜುಗಂಟೆಯಂತೆ ಇದ್ದ ಜಾಗದಲ್ಲೇ ಹೆಪ್ಪುಗಟ್ಟು ಬಿಡ್ತಾನೆ. ಶಾರ್ವರಿಯ ಬಾಯಿಂದ ಬಂದ ಆ ಬಾಲ್ಯದ ಹಳೆಯ ಕರೆಯ ಮಾತುಗಳು ಅವನ ಪೈಶಾಚಿಕ ಕ್ರೌರ್ಯಕ್ಕೆ ಹಿಮಾಲಯದ ತಡೆಗೋಡೆಯಂತೆ ನಿಂತವು. ಬಾಲ್ಯದಲ್ಲಿ ಶಾರ್ವರಿ ಅಗಸ್ತ್ಯನಿಗೆ ಏನನ್ನಾದರೂ ಬಯಸಿದಾಗ ಅವನಿಗೆ ಹಠ ಹಿಡಿದು ಕೊಡದಿದ್ದಾಗ ಅವಳು ತನ್ನ ಮುಗ್ಧವಾದ ಮಿನುಗುವ ಕಣ್ಣುಗಳಿಂದ ಅವನನ್ನು ನೋಡಿ ಇದೇ ರೀತಿ ಪ್ರೀತಿಯಿಂದ ಪ್ಲೀಸ್ ಬಡ್ ಅಂತ ಕರೀತಿದ್ಲಂತೆ. ಅವಳು ಹಾಗೆ ಕರೆದ್ರೆ ಸಾಕು, ಅಗಸ್ತ್ಯನಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಆ ಮುಗ್ಧತೆಯ ಮುಂದೆ ಮಂಡ್ಯೂರಿ ತಲೆಬಾಗಿ ಬರಬೇಕಾಗುತ್ತಂತೆ. ಇಂದು ಸಾವು ಬದುಕಿನ ನರಕದಲ್ಲೂ ಅವಳು ಅವನಲ್ಲಿದ್ದ ಆ ಹಳೆಯ ಹಿತೈಷಿಯನ್ನೆದು ಅದೇ ಮಾತನ್ನು ಉಚ್ಚರಿಸ್ತಾಳೆ. ಅಗಸ್ತ್ಯನ ಮುಖಭಾವ ತೀವ್ರ ಆಘಾತ ಮತ್ತು ಕತ್ತಲೆಯಿಂದ ತುಂಬಿಹೋಯಿತು. ತಾನು ಮಾಡ್ತಾ ಇರೋದು ಏನು ಎಂಬ ಕಲ್ಪನೆ ಅವನ ತಲೆಗೆ ಬಡಿದಂತಾಯಿತು. ಅವನು ತನ್ನ ಮುಷ್ಟಿಯಲ್ಲಿ ಆ ಬೆಡ್ಶೀಟನ್ನು ಎಷ್ಟು ಬಿಗಿಯಾಗಿ ಹಿಡಿದನೆಂದರೆ ಅದು ಹರಿದು ಹೋಗುವಂತಿತ್ತು. ಮುಂದಿನ ಕ್ಷಣದಲ್ಲಿ ಅವನು ಅಪಾರವಾದ ಕೋಪ, ಗೊಂದಲ ಮತ್ತು ಪಶ್ಚಾತ್ತಾಪದ ಬೇಗೆಯಿಂದ ಒಮ್ಮೆಲೆ ಹಾಸಿಗೆಯಿಂದ ಎದ್ದು ನಿಂತ್ಕೊತಾನೆ. ಅವನು ಶಾರ್ವರಿಯತ್ತ ಮತ್ತೊಮ್ಮೆ ಕಣ್ಣೆತ್ತಿಯೂ ನೋಡದೆ, ಹಿಂತಿರುಗಿ ನೋಡುವ ಧೈರ್ಯವೂ ಇಲ್ಲದೆ ಬಿರುಗಾಳಿಯಂತೆ ಆ ಕೋಣೆಯಿಂದ ಹೊರಗೆ ನಡೀತಾನೆ. ಅವನು ಹೊರಗೆ ಹೋದ ತಕ್ಷಣವೇ ಆ ಭಾರೀ ಬಾಗಿಲು ಕಟುವಾದ ದೊಡ್ಡ ಶಬ್ದದೊಂದಿಗೆ ಮುಚ್ಚಿಕೊಳ್ಳುತ್ತೆ. ಕೋಣೆಯಲ್ಲಿ ಕತ್ತಲೆ ಮತ್ತು ಮೌನ ಆವರಿಸಿತು. ಶಾರ್ವರಿ ಹಾಸಿಗೆ ಮೇಲೆ ನಿರ್ಜೀವವಾಗಿ ಚಲನೆ ಇಲ್ಲದೆ ಮಲಗಿದ್ಲು. ಕನಿಷ್ಠ ಪಕ್ಷ ಒಂದು ಕಂಬಳಿಯಿಂದ ತನ್ನ ಹೊಡೆದ ಶರೀರವನ್ನು ಮುಚ್ಚಿಕೊಳ್ಳುವಷ್ಟು ಪ್ರಜ್ಞೆಯೂ ಆ ಮುಗ್ಧ ಹುಡುಗಿಗೆ ಇರಲಿಲ್ಲ. ಅವಳ ಬಿಳಿಯ ಶರೀರದ ಮೇಲೆ ಅಗಸ್ತ್ಯನ ಕ್ರೂರವಾದ ಹಲ್ಲೆಯ ಕೆಂಪು ಗುರುತುಗಳು ಕರಾಳವಾಗಿ ಎದ್ದು ಕಾಣಿಸ್ತಿದ್ವು. ಅವಳ ಶೀಲ ಉಳಿದಿತ್ತು, ಆದರೆ ಆತ್ಮ ಸತ್ತು ಹೋಗಿತ್ತು. ಆ ಕರಾಳ ರಾತ್ರಿ ಅಗಸ್ತ್ಯ ತನ್ನ ಮೇಲೆ ಬೀರಿದ ಕ್ರೂರ ರೌದ್ರ ಅವತಾರದ ನೋಟುಗಳು ಶಾರ್ವರಿಯ ಕಣ್ಣುಗಳ ಮುಂದೆ ಇನ್ನ ಸ್ಪಷ್ಟವಾಗಿ ಗೋಚರಿಸ್ತಿದ್ವು. ಇದೆಲ್ಲವೂ ಆ ಮುಗ್ಧ ಹುಡುಗಿಗೆ ಒಂದು ಜೀವಂತ ದುಸ್ವಪ್ನಕ್ಕಿಂತಲೂ ಅತ್ಯಂತ ಭಯಾನಕವಾಗಿತ್ತು. ಯಾರಿಗೆ ತನ್ನ ಇಡೀ ಹೃದಯವನ್ನೇ ಕೊಟ್ಟಿದ್ಲೋ, ಯಾರೊಬ್ಬನಿಲ್ಲದೆ ತನ್ನ ಬದುಕನ್ನು ಊಹಿಸಿಕೊಳ್ಳಲು ಅವಳಿಗೆ ಸಾಧ್ಯವಿರಲಿಲ್ವೋ, ಅದೇ ಅಗಸ್ತ್ಯ ತನ್ನ ಇಡೀ ಜೀವನವನ್ನೇ ಹೀಗೆ ನರಕವನ್ನಾಗಿ ಮಾಡ್ತಾನೆಂದು ಅವಳು ತನ್ನ ಕಡುವಾದ ಕನಸಿನಲ್ಲೂ ಹೇಗೆ ತಾನೇ ಊಹಿಸೋಕೆ ಸಾಧ್ಯವಿತ್ತು? ವಿಧಿಯ ಈ ಆಟ ಎಷ್ಟು ಕ್ರೂರವಾಗಿತ್ತು ಗೊತ್ತಾ? ಶಾರ್ವರಿಯ ಮುಖದಲ್ಲಿ ಈಗ ಯಾವುದೇ ಭಾವನೆಗಳಿಲ್ಲ. ಇಡೀ ಮುಖ ಶೂನ್ಯವಾಗಿದೆ. ಅವಳು ಕೇವಲ ಒಂದು ಮೃತ ದೇಹದಂತೆ ಹಾಸಿಗೆ ಮೇಲೆ ಚಲನೆ ಇಲ್ಲದ ಹಾಗೆ ಮಲಗಿದ್ದಾಳೆ. ಅವಳ ಆ ಬಿಳಿಯ ಶರೀರದ ಮೇಲೆ ಭಯಾನಕವಾದ ಕೆಂಪು ಮತ್ತು ನೀಲಿ ಬಣ್ಣದ ಗಾಯದ ಗುರುತುಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಅವು ಆ ರಾತ್ರಿ ಅವಳ ಮೇಲೆ ನಡೆಸಲಾದ ಅಮಾನವೀಯ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಯಾಗಿತ್ತು. ಅಗಸ್ತ್ಯ ಬಲವಂತವಾಗಿ ಕೈಜೊಗ್ದಾಗ ಮುರಿದು ಹೋಗಿದ್ದ ಬಳೆಗಳ ಚೂಪಾದ ಗಾಜಿನ ಚೂರುಗಳು ಅವಳ ಮಣಿಕಟ್ಟಿನ ಚರ್ಮದೊಳಗೆ ಆಳವಾಗಿ ಇಳಿದು ಹೋಗಿದ್ವು.
ಅಲ್ಲಿಂದ ಈಗ ರಕ್ತ ನಿಧಾನವಾಗಿ ಸ್ರವಿಸಿ ಹಾಸಿಗೆಯನ್ನು ಕೆಂಪಾಗಿಸಲು ಕೂಡ ಪ್ರಾರಂಭಿಸಿತ್ತು. ಅಗಸ್ತ್ಯ ಹೇಗೋ ಆ ಕೋಣೆಯಿಂದ ಹೊರಟು ಹೋದ ನಂತರ ಶಾರ್ವರಿ ಹೆಂಗೋ ಕಷ್ಟಪಟ್ಟು ತನ್ನ ಕಣ್ಣುಗಳನ್ನು ಮಿಟುಕಿಸ್ತಾಳೆ. ಮರುಕ್ಷಣವೇ ಆ ದೈಹಿಕ ಮಾನಸಿಕ ನೋವು ಮತ್ತೊಮ್ಮೆ ಜಾಗೃತಗೊಂಡು ಅವಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯಲು ಪ್ರಾರಂಭಿಸಿತು. ಅವಳ ಎದೆಯ ಆಳದಲ್ಲಿ ಹೃದಯವು ಮಿತಿಮೀರಿ ನೋಯ್ತಾ ಇತ್ತು. ಯಾಕಂದರೆ ಅಗಸ್ತ್ಯ ಕೇವಲ ಶಾರ್ವರಿಯ ದೇಹದ ಮೇಲೆ ಮಾತ್ರ ಅಲ್ಲ, ಅವಳ ನಿಷ್ಕಲ್ಮಶವಾದ ಮನಸ್ಸು ಮತ್ತು ಅಮೂಲ್ಯವಾದ ಆತ್ಮದ ಮೇಲೆ ಎಂದಿಗೂ ಮಾಸದ ಗಾಯವನ್ನು ಮಾಡಿದ. ಶಾರ್ವರಿಯ ಹೃದಯ ಕೇವಲ ಮುರಿದು ಹೋಗಿದ್ದಲ್ಲದೆ ಅವಳ ಪವಿತ್ರವಾದ ಆತ್ಮಕ್ಕೂ ತೀವ್ರವಾದ ಸಂಕಟ ನೋವಾಗಿತ್ತು. ಯಾವ ವ್ಯಕ್ತಿಗಾಗಿ ಅವಳು ಇಡೀ ಜಗತ್ತನ್ನೇ ಸಂತೋಷದಿಂದ ತ್ಯಜಿಸಲು ಸಿದ್ಧಳಾಗಿದ್ಲೋ ಅದೇ ವ್ಯಕ್ತಿ ಇಂದು ಅವಳಿಂದ ಅವಳ ಇಡೀ ಅಸ್ತಿತ್ವವನ್ನೇ ಪ್ರಾಣವನ್ನೇ ಕಸ್ಕೊಂಡಿದ್ದ. ಕೇವಲ ಕ್ಷಣಾರ್ಧದಲ್ಲಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿ ಬದಲಾಗಿತ್ತು ಅಂತ ಅಂದರೆ, ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನ ಕಣ್ಣಿಗೆ ಇಂದು ಅವಳು ತನ್ನ ಕಡುಶತ್ರುಗಳಿಂದಲೂ ಅತ್ಯಂತ ಕೆಟ್ಟವಳಾಗಿ ಬಿಟ್ಟಿದ್ದಾಳೆ. ಶಾರ್ವರಿಯ ಇಡೀ ದೇಹದಲ್ಲಿ ಎಷ್ಟು ಅಸಹನೀಯ ನೋವಿತ್ತು ಅಂದರೆ, ಅವಳಿಗೆ ತಾನು ಮಲಗಿದ್ದ ಜಾಗದಿಂದ 1 ಇಂಚು ಕೂಡ ಆ ಕಡೆ ಈ ಕಡೆ ಚಲಿಸೋಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಆದರೆ ಶರೀರದ ನೋವಿಗಿಂತ ಅವಳ ಹೃದಯದೊಳಗಿನ ನೋವು 1000 ಪಟ್ಟು ಹೆಚ್ಚಾಗಿತ್ತು. ಅವಳ ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗಿತ್ತು, ಶೂನ್ಯವಾಗಿತ್ತು. ಅವಳಿಗೆ ತನ್ನ ಸುತ್ತಲೂ ಏನೂ ಕಾಣಿಸ್ತಾ ಇಲ್ಲ, ಯಾರ ಧ್ವನಿಯೂ ಕೇಳಿಸ್ತಾ ಇಲ್ಲ. ಈ ನರಕಯಾತನೆಯ ಕರಾಳ ಜೀವನವನ್ನು ತಾನು ಇನ್ನು ಎಷ್ಟು ದಿನ, ಎಷ್ಟು ಕಾಲ ಈ ಒಂಟಿ ಸೆರೆಯಲ್ಲಿ ಕಳೆಯಬೇಕಾಗ್ತದೋ ಅಂತ ಹೇಳಿ ಆ ಮುಗ್ಧೆಯೇ ತಿಳಿತಾ ಇಲ್ಲ. ಬಹುಶಃ ಇದೆಲ್ಲವೂ ಕೂಡ ಇನ್ನು ಮುಂದೆ ಅವಳ ಜೀವನದುದ್ದಕ್ಕೂ ಅವಳ ಹಣೆಬರಹದಲ್ಲಿ ಬರೆಯಲ್ಪಟ್ಟಿರುವಂತಹ ಕಹಿ ಸತ್ಯವಾಗಿರಬಹುದು. ತನ್ನ ಅಣ್ಣ ಪ್ರಜ್ವಲ್ ಮತ್ತು ಪ್ರೇಮಿ ಅಗಸ್ತ್ಯ ಇಬ್ಬರ ಪಾಲಿಗೆ ಯಾವಾಗಲೂ ಒಬ್ಬ ಮಹಾರಾಣಿಯಂತೆ, ಮುತ್ತಿನ ರಾಜಕುಮಾರಿಯಂತೆ ಬದುಕಿದ್ದಂತಹವಳು ಶಾರ್ವರಿ. ಇಂದು ಅದೇ ಇಬ್ಬರು ಪುರುಷರ ಅಹಂಕಾರ ಮತ್ತು ಸೇಡಿನ ಯುದ್ಧದ ಮಧ್ಯೆ ಸಿಲುಕಿ ಸಂಪೂರ್ಣವಾಗಿ ನಲುಗಿ ಹೋಗಿದ್ದಾಳೆ. ಅವಳ ಪಾದಕ್ಕೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೂ ಇಡೀ ಬಂಗಲೆಯನ್ನು ತಲೆ ಮೇಲ್ ಮಾಡಿ ಬುಡ ಮಾಡ್ತಿದ್ದ. ಅದೇ ಅಗಸ್ತ್ಯ ಇಂದು ಅವಳ ಇಡೀ ಜೀವನದ ಕಣ್ಣೀರಿಗೆ, ನೋವಿಗೆ, ಆ ಸಂಕಟಕ್ಕೆ ಅಸಲಿ ಕಾರಣನಾಗಿದ್ದಾನೆ. ಶಾರ್ವರಿಯ ಕಣ್ಣಿನ ಕೊನೆಯಿಂದ ಮತ್ತೊಂದು ಬಿಸಿ ಕಣ್ಣೀರಿನ ಹನಿ ಹಾಸಿಗೆ ಮೇಲೆ ಬಿತ್ತು. ಆ ಕಣ್ಣೀರಿನ ಜೊತೆಯಲ್ಲಿ ಅವಳ ಬದುಕಿನ ಹಳೆಯ ಸುಂದರವಾದ ಪ್ರೀತಿಯ ಸುವರ್ಣ ದಿನಗಳ ನೆನಪುಗಳು ಅವಳ ಮನಸ್ಸಿನ ಪರದೆಯ ಮೇಲೆ ಒಂದೊಂದಾಗಿ ಮಿಂಚಿನಂತೆ ಹಾದು ಹೋಗಲು ಪ್ರಾರಂಭಿಸ್ತವೆ. ಅದು 3 ವರ್ಷಗಳ ಹಿಂದಿನ ಮಾತು. ಸುಮಾರು ರಾತ್ರಿ 12 ಗಂಟೆಯಾಗಲು ಕೇವಲ 30 ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿದ್ವು. ಶಾರ್ವರಿ ತನ್ನ ರೂಮ್ನಲ್ಲಿ ಹಾಸಿಗೆಯ ಮೇಲೆ ಕುಳಿತು ಮೊಬೈಲ್ ಪರದೆಯನ್ನು ಕಣ್ಣು ಮಿಟುಕಿಸದೆ ದಿಟ್ಟಿಸ್ತಾ ಇದ್ಲು. ಅವಳ ಹೃದಯದ ಬಡಿತ ಪ್ರತಿ ಕ್ಷಣವೂ ರೇಸ್ ಕುದುರೆಯಂತೆ ವೇಗವಾಗಿ ಓಡುತ್ತಿತ್ತು. ಅವಳು ತನ್ನ ಬದುಕಿನ ಅತ್ಯಂತ ವಿಶೇಷವಾದ ವ್ಯಕ್ತಿಯಿಂದ ಬರುವ ಆ ಒಂದು ಕರೆಗಾಗಿ ಕಾತರದಿಂದ ಉಸಿರನ್ನು ಬಿಗಿ ಹಿಡಿದು ಕಾಯ್ತಾ ಇದ್ಲು. ಗೋಡೆ ಗಡಿಯಾರದ ಮುಳ್ಳುಗಳು ಹತ್ತಿರ ಬರುತ್ತಿದ್ದಂತೆ ಅವಳು ಕಿಟಕಿಯ ಆಕಾಶದತ್ತ ನೋಡುತ್ತಾ ಭಾವುಕಳಾದ್ಲು. ಹೋ ದೇವರೇ, ಇನ್ನು ಕೆಲವು ಕ್ಷಣಗಳಲ್ಲಿ 12 ಗಂಟೆಯಾಗುತ್ತೆ. ನನ್ನ ಬರ್ತ್ಡೇ ಶುರುವಾಗುತ್ತೆ. ಪ್ಲೀಸ್ ದೇವರೇ, ಈ ವರ್ಷದ ನನ್ನ ಹುಟ್ಟುಹಬ್ಬವನ್ನು ತುಂಬ ಸ್ಪೆಷಲ್ ಆಗಿ ಮಾಡು. ಎಲ್ಲರಿಗಿಂತ ಮೊದಲು ಅಗಸ್ತ್ಯನೇ ನನಗೆ ಫೋನ್ ಮಾಡಿ ವಿಶ್ ಮಾಡೋ ಹಾಗೆ ಮಾಡು ದೇವರೇ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ ಅವಳಲ್ಲಿದ್ದ ಆತಂಕ ಮತ್ತು ಕಾತರ ಮತ್ತಷ್ಟು ಹೆಚ್ಚಾಗೋಕ್ಕೆ ಶುರುವಾಯಿತು. ಅವಳು ತನ್ನ ಫೋನನ್ನು ಬೆಡ್ ಮೇಲೆ ತನಗಿಂತ ಸ್ವಲ್ಪ ದೂರದಲ್ಲೇ ಇಟ್ಟಿದ್ಲು. ಅದು ಕೇವಲ ಫೋನ್ ಆಗಿರಲಿಲ್ಲ, ಅವಳ ಪಾಲಿಗೆ ಸಾಕ್ಷಾತ್ ದೇವರ ವಿಗ್ರಹದಂತೆ ಕಾಣ್ತಾ ಇತ್ತು. ಅದರ ಮುಂದೆಯೇ ಕೈ ಮುಗಿದು ಕುಳಿತಿದ್ದ ಶಾರ್ವರಿ ತಳಮಳ ತಾಳಲಾರದೆ ಹಾಸಿಗೆಯಿಂದ ಎದ್ದು ಕೋಣೆಯ ಈ ಕಡೆಯಿಂದ ಆ ಕಡೆಗೆ ಪೇಚಾಡುತ್ತಾ ಹೆಜ್ಜೆ ಹಾಕಲು ಪ್ರಾರಂಭಿಸಿದ್ಲು. ಕೊನೆಗೆ ಕೇವಲ 4 ಸೆಕೆಂಡುಗಳು ಮಾತ್ರ ಬಾಕಿ ಉಳಿದಿದ್ವು. ಅವಳ ಇಡೀ ಶರೀರದಲ್ಲಿ ಒಂದು ಕಡೆ ತಳಮಳ, ಇನ್ನೊಂದು ಕಡೆ ರೋಮಾಂಚನ ಉಂಟಾಗ್ತಿತ್ತು. ತನ್ನ ಹುಟ್ಟುಹಬ್ಬದ ಮೊದಲ ಕ್ಷಣದಲ್ಲೇ ಅಗಸ್ತ್ಯ ಖಂಡಿತವಾಗಿಯೂ ತನಗೆ ಕರೆ ಮಾಡಬೇಕು, ಆ ಧ್ವನಿಯೇ ತನ್ನ ಕಿವಿಗೆ ಬೀಳಬೇಕು ಎಂದು ಅವಳ ಹಠ ಹಿಡಿದು ಹೆಣ್ಣಿನಂತೆ ಬಯಸ್ತಾ ಇದ್ಲು. ಅವಳ ಹೃದಯದ ಬಡಿತ 100 ಗಡಿ ದಾಟಿತ್ತು. ಓ ಗಾಡ್. 4, 3, 2, 1 ಹ್ಯಾಪಿ ಬರ್ತ್ಡೇ ಟು ಮೀ. ಒಮ್ಮೆಲೆ ಕೋಣೆಯಲ್ಲಿದ್ದ ಶಾರ್ವರಿಯ ಫೋನ್ ಜೋರಾಗಿ ರಿಂಗಣಿಸಲು ಪ್ರಾರಂಭಿಸಿತು ಮತ್ತು ಅದರ ಜೊತೆಯಲ್ಲೇ 16 ಶುಭಾಶಯಗಳ ಮೆಸೇಜ್ಗಳ ನೋಟಿಫಿಕೇಶನ್ಗಳು ಟೋನ್ ಅಬ್ಬರಿಸಿತು.
ದೀರ್ಘವಾಗಿ ಉಸಿರಾಡುತ್ತಾ ತನ್ನ ಹೃದಯವನ್ನೇ ತಾನೇ ಸಮಾಧಾನ ಪಡಿಸಿಕೊಳ್ಳುತ್ತಾ ಶಾರ್ವರಿ ನಿಧಾನವಾಗಿ ಹೆಜ್ಜೆಯನ್ನು ಇಡುತ್ತಾ ಹಾಸಿಗೆಯ ಕಡೆಗೆ ನಡೆದಳು. ಫೋನ್ ಹತ್ತಿರ ತಲುಪ್ತಿದ್ದಂಗೆ ಅವಳ ಕಣ್ಣು ಮುಚ್ಚಿ ಕೊನೆಯ ಬಾರಿ ದೇವರಲ್ಲಿ ಬೇಡಿಕೊಂಡು, ದಯವಿಟ್ಟು ದೇವರೇ, ದಯವಿಟ್ಟು ಅದು ಅಗಸ್ತ್ಯನದೇ ಕಾಲ್ ಆಗಿರಲಿ, ಪ್ಲೀಸ್ ಅದು ಅಗಸ್ತ್ಯನೇ ಆಗಿರಲಿ ಅಂತ ಹೇಳಿ. ಆದರೆ ಅವಳು ಧಾವಂತದಿಂದ ಫೋನ್ ಕೈಗೆತ್ಕೊಂಡಾಗ ಸ್ಕ್ರೀನ್ ನೋಡಿದ ತಕ್ಷಣ ಅವಳ ಮುಖ ಒಮ್ಮೆಲೆ ಕಳೆಗುಂದು ಹೋಯಿತು. ಆದರೆ ಏನು ಸಂಪೂರ್ಣವಾಗಿ ಬೇಸರ ಆಗಲಿಲ್ಲ. ಯಾಕಂದರೆ ಫೋನ್ ಮಾಡ್ತಿದ್ದದ್ದು ಬೇರೆ ಯಾರೂ ಅಲ್ಲ, ಅಗಸ್ತ್ಯನ ಪ್ರಾಣದಂತಿರುವಂತಹ ತಂಗಿ ಸಮೀಕ್ಷಾ. ಶಾರ್ವರಿ ಮುಖ ಸಿಂಡರಿಸ್ಕೊಂಡು ನಿರಾಸೆಯಿಂದಲೇ ಫೋನನ್ನು ರಿಸೀವ್ ಮಾಡಿ ಕಿವಿಗಿಟ್ಕೊಂಡ್ಳು. ಮರುಕ್ಷಣವೇ ಫೋನ್ನ ಆ ಕಡೆಯಿಂದ ಜೋರಾದ ಕಿರುಚಾಟ ಕೇಳಿಸ್ತು. ಹ್ಯಾಪಿ ಬರ್ತ್ಡೇ ಮೈ ಬ್ಯೂಟಿಫುಲ್ ಕ್ವೀನ್, ಹ್ಯಾಪಿ ಬರ್ತ್ಡೇ ಶಾರ್ವರಿ. ಶಾರ್ವರಿ ಸಪ್ಪೆ ಮುಖ ಮಾಡಿಕೊಂಡು ತಣ್ಣಗೆ ಹೇಳಿದ್ಲು, ಥ್ಯಾಂಕ್ ಯು ಸಮೀಕ್ಷಾ. ಅದನ್ನು ಕೇಳಿ ಆ ಕಡೆಯಿಂದ ಸಮೀಕ್ಷಾ ತನ್ನ ಕಣ್ಣುಗಳನ್ನು ಸಣ್ಣದಾಗಿಸ್ಕೊಂಡು ಏನೋ ಆಗಿದೆಯಲ್ಲ ಅನ್ನೋ ಥರ ಪತ್ತೆ ಹಚ್ಚುವಂತೆ ಮಾತಾಡಿದ್ಲು. ಓ ಥ್ಯಾಂಕ್ ಯು, ಇಷ್ಟೊಂದು ನಿರಾಸವಾಗಿದೆಯಲ್ಲ, ಏನಾಯಿತು? ಇಡೀ ಜಗತ್ತಿನಲ್ಲೇ ನಾನೇ ನಿನಗೆ ಫಸ್ಟ್ ವಿಶ್ ಮಾಡಿದ್ದೀನಿ ಅಂತ ನನ್ನ ಮೇಲೆ ಖುಷಿ ಪಡೋದು ಬಿಟ್ಟು ಯಾರೋ ಸತ್ತವ್ರ ಮನೆಗೆ ಬಂದ ಹಾಗೆ ಮಾತಾಡ್ತಿದೆಯಲ್ಲೇ. ನಿಂತಲ್ಲೇ ನಿನ್ನ ಈ ಪ್ರೇಮದ ಯಜಮಾನನ ಕರೆಗಾಗಿ ಕಾಯ್ತಾ ಇದೀಯಾ ತಾನೇ ಬರ್ತ್ಡೇ ಗರ್ಲ್ ಅಂತ ಅವಳೆ ಹೇಳದ್ಲು. ಶಾರ್ವರಿಯ ಮುಜುಗರವಾಗಿ ಕಿರಿಕಿರಿಯಿಂದ ಮುಖ ಭಾವನೆಗಳನ್ನು ತಂದುಕೊಂಡು ಹೇಳಿದ್ಲು, ಹೌದು ಹೌದು ಹೌದು, ನಾನ್ಯಾಕೆ ಇಲ್ಲಿ, ನೀನು ಸಿಕ್ಕಾಪಟ್ಟೆ ಮಾತಾಡ್ತೀಯ ಸಮೀಕ್ಷಾ. ಸರಿ, ನನಗೆ ಫಸ್ಟ್ ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದರಲ್ಲಿ ಒಮ್ಮೆ ನಿಜ ಹೇಳು, ಅಗಸ್ತಿ ಇನ್ನೂ ಮನೆಯಲ್ಲೇ ಇದ್ದಾನಾ? ಅವ್ನು ನನ್ನ ಬರ್ತಡೇ ನೆನಪಿದೆಯೋ ಇಲ್ವೋ ಅನ್ನೋ ಕುತೂಹಲ ತಡೆಯಲಾರದೆ ಕೇಳಿಯೇ ಬಿಟ್ಲು. ಸಮೀಕ್ಷಾ ಫೋನಲ್ಲೇ ಕಣ್ಣುಗಳನ್ನು ತಿರುಗಿಸುತ್ತಾ ನಾಟಕೀಯವಾಗಿ ನಕ್ಲು. ಖಂಡಿತ ಅವನಿಗೆ ನಿನ್ನ ನೆನಪಿದೆ ಶಾರ್ವರಿ. ಇದು ಎಂತಹ ಹುಚ್ಚು ಪ್ರಶ್ನೆ. ನನ್ನ ಅಣ್ಣ ಬೇರೆ ಯಾರನ್ನ ಮರೆತರೂ ತನ್ನ ಪ್ರಾಣದಂತಿರೋ ಶಾರ್ವರಿಯನ್ನು ಮರೆಯೋಕ್ಕೆ ಸಾಧ್ಯನಾ? ಅವನೇ ಖುದ್ದಾಗಿ ನಿನಗೆ ಕರೆ ಮಾಡಿ ಸರ್ಪ್ರೈಸ್ ಕೊಡ್ತಾನೆ, ನೋಡ್ತಾ ಇರು. ಹೋಗು, ನನ್ನ ಸಂಪೂರ್ಣ ಆಶೀರ್ವಾದ ನಿಮ್ಮಿಬ್ಬರ ಮೇಲಿದೆ. ಹೇಗಾದರೂ ನೀನು ಮುಂದೊಂದು ದಿನ ಈ ಮನೆಗೆ ನನ್ನ ಮುದ್ದಿನ ಹತ್ತಿಗೆಯಾಗಿ ಬರೋಳಲ್ವೇ ಅಂತ ಅಂದ್ಲು. ಅದನ್ನು ಕೇಳಿದ್ದೇ ತಡ. ಶಾರ್ವರಿಯ ಬಿಳಿಯ ಕೆನ್ನೆಗಳು ಒಮ್ಮೆಲೆ ನಾಚಿಕೆಯಿಂದ ಕೆಂಪಾದವು. ಅವಳು ಕೋಪವಾಗಿ ನಟಿಸುತ್ತಾ, ಬಾಯಿ ಮುಚ್ಚು ಸಮೀಕ್ಷಾ, ಏನೇನೋ ಅಸಂಬದ್ಧವಾಗಿ ಮಾತಾಡಬೇಡ ಪ್ಲೀಸ್ ಅಂತ ಅಂದ್ಲು. ಸಮೀಕ್ಷಾ ದೀರ್ಘವಾಗಿ ನಿಟ್ಟುಸಿರನ್ನು ಬಿಟ್ಟು ಹೆಮ್ಮೆಯಿಂದ ಹೇಳಿದ್ಲು, ಅಯ್ಯೋ ನನ್ನ ಮೂರ್ಖ ಅಣ್ಣ. ಒಬ್ಬಳು ದೇವತೆಯಂತಹ ಹುಡುಗಿ ತನ್ನ ಮನಸ್ಸಿನ ಆಳದಲ್ಲಿ ರಹಸ್ಯವಾಗಿ ತನಗೆ ತನ್ನ ಹೃದಯವನ್ನೇ ಕೊಟ್ಟು ಅವನೇ ನನ್ನ ಗಂಡ, ನನ್ನ ಸರ್ವಸ್ವ ಅಂತ ಒಪ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋದು ಆ ದಡ್ಡನಿಗಿನ್ನೂ ಅರ್ಥನೇ ಆಗಿಲ್ಲ ನೋಡು. ಅದನ್ನು ಕೇಳಿದ ಶಾರ್ವರಿಯ ಕೆನ್ನೆಗಳು ತಾವರೆ ಹೂವಿನಂತೆ ಮತ್ತಷ್ಟು ಕೆಂಪಗಾದ್ವು. ನಾಚಿಕೆ ಮಿತಿ ಮೀರ್ತು, ಸರಿ ಸರಿ ಸಾಕು ನಿಲ್ಲಿಸು, ನಾನು ಫೋನ್ ಇಡ್ತೀನಿ, ಶುಭರಾತ್ರಿ ಎಂದು ಗಾಬರಿಯಿಂದಲೇ ಹೇಳುತ್ತಾ ಶಾರ್ವರಿ ತಕ್ಷಣವೇ ಫೋನನ್ನು ಕಟ್ ಮಾಡಿದ್ಲು. ಅವಳು ಹಾಸಿಗೆ ಮೇಲೆ ಮುದುರಿ ಕುಳಿತು ತನ್ನ ಮುಖವನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡು ಸಖತ್ತಾಗಿ ನಾಚಿಕೊಳ್ಳೋಕ್ಕೆ ಶುರು ಮಾಡಿದ್ಲು. ಅವಳು ಸ್ವಲ್ಪ ಸಮಯದ ನಂತರ ತನ್ನ ಮೊಬೈಲನ್ನು ನೋಡ್ತಾ ಇದ್ಲು. ತನ್ನ ಹೃದಯದ ಬಡಿತವನ್ನು ಹತೋಟಿಗೆ ತಂದುಕೊಂಡು ನಿಧಾನವಾಗಿ ಫೋನನ್ನು ಅನ್ಲಾಕ್ ಮಾಡ್ತಾಳೆ. ಮರುಕ್ಷಣವೇ ಮೊಬೈಲ್ನ ಹೋಮ್ ಸ್ಕ್ರೀನ್ ಪರದೆಯ ಮೇಲೆ ಒಬ್ಬ ಅತ್ಯಂತ ಸುಂದರವಾದ ಗಂಭೀರ ವ್ಯಕ್ತಿಯ ಫೋಟೋ ಅನ್ನೋದು ಪ್ರತ್ಯಕ್ಷವಾಗುತ್ತೆ. ಅದು ಸಾಕ್ಷಾತ್ ಅಗಸ್ತ್ಯನ ಫೋಟೋವೇ ಆಗಿತ್ತು. ಆ ಫೋಟೋದಲ್ಲಿ ಅಗಸ್ತ್ಯ ಅತಿಯಾದ ಆಕರ್ಷಕವಾಗಿ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದ. ಅವನ ಕಣ್ಣುಗಳಲ್ಲಿದ್ದ ಆ ಕತ್ತಲೆಯ ತೀವ್ರತೆ ಮತ್ತು ನಿಗೂಢತೆ ಅವನು ಧರಿಸಿದ್ದ ಕಪ್ಪು ಚೌಕಟ್ಟಿನ ಕನ್ನಡಕದ ಹಿಂದೆ ರಹಸ್ಯವಾಗಿ ಅಡಗಿ ಕುಳಿತಿತ್ತು. ಆದರೆ ಅವನ ಮುಖದಲ್ಲಿದ್ದ ಗಾಂಭೀರ್ಯತೆ ಮತ್ತು ರಾಯಲ್ ಆದ ಶೀತಲತೆ ಫೋಟೋದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇತ್ತು. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಅಗಸ್ತ್ಯನ ಮುಖದಲ್ಲಿದ್ದ ಅದೇ ರಗಡ್ಡಾದ ಶೀತಲತೆ ಮತ್ತು ಕಠಿಣ ಸ್ವಭಾವವೇ ಶಾರ್ವರಿಯನ್ನು ಅವನ ಕಡೆಗೆ ಕಾಂತದಂತೆ ಆಕರ್ಷಿಸಿತ್ತು. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನ ಕತೆ ಅಪ್ಲೋಡ್ ಆಗ್ತಿರುತ್ತೆ, ಪ್ಲೀಸ್ ನೋಡೋದು ಮರಿಬೇಡಿ.